ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ ತೋಂಟದ ಸಿದ್ಧಲಿಂಗ ಯತಿಗಳ ವಚನ ಹೀಗಿದೆ. ಮಸಿ ಕಪ್ಪಾಯಿತೆಂದು ಹಾವು, ಮೆಕ್ಕೆಯ ಹಣ್ಣು ಕಹಿಯಾಯಿತೆಂದು ತಿಪ್ಪೆಯ ಹಳ್ಳ ಕದಡಿತೆಂದು ನಾಯಿ ಬಗುಳಿತೆಂದು ಸಂದೇಹಿಸಿದವರುಂಟೆ. ಇದು ಕಾರಣ ಅರಿಯದ ಅಜ್ಞಾನಿಗಳು ನುಡಿದರೆ ಅರುಹಿಂಗೆ ಭ್ರಮೆಯುಂಟೆ. ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ. ಈ ವಚನದ ಸಾರ ಹೀಗಿದೆ. ಮಸಿ ಕಪ್ಪಾಗಿರುವುದು, ಹಾವು ಮೆಕ್ಕೆಯ ಕಾಯಿ ಕಹಿಯಾಗಿರುವುದು, ಹಂದಿ ಗುಟುರು ಹಾಕುವುದು ಮತ್ತು ನಾಯಿ ಬೊಗಳುವುದು ಇವೆಲ್ಲ ಆಯಾ ವಸ್ತು ಮತ್ತು ಪ್ರಾಣಿಗಳ ಮೂಲಗುಣ ಹಾಗೂ ಸ್ವಭಾವ. ಅವು ಹಾಗೆ ಮಾಡಿದರೆ ಯಾರು ಯಾವ ರೀತಿಯಲ್ಲಿಯೂ ಅನರ್ಥ ಕಲ್ಪಿಸಿಕೊಳ್ಳುವುದಿಲ್ಲ. ಹಾಗೆಯೇ ಬುದ್ಧಿಗೇಡಿಗಳು ಏನಾದರೂ ಕೆಟ್ಟದ್ದನ್ನಾಡಿದರೆ ಜ್ಞಾನಿಗಳು ಕೂಡ ಅದು ಬುದ್ಧಿಗೇಡಿಗಳ ಸ್ವಭಾವವೆಂದು ತಿಳಿದು ತಮ್ಮ ಹಾದಿಯಲ್ಲಿ ಮುನ್ನಡೆಯಬೇಕೆಂಬ ಸಿದ್ಧಲಿಂಗರ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ. ಇಂದಿನ ಮಾತು: ಗೆಲ್ಲಬೇಕು ಎನ್ನುವ ಹಸಿವು ಶಾಶ್ವತವಾಗಿ ಇರಬೇಕು. ಆಗ ಮಾತ್ರ ನಿರಂತರವಾಗಿ ಕೆಲಸ ಮಾಡಲು ಸಾಧ್ಯವಾಗುತ್ತದೆ. ಆಸೆಗಳಿಲ್ಲದೆ ಜೀವನವಿಲ್ಲ. ದುಃಖ ತರುವಂತಹ ಆಸೆ ಬೇಡ. ದುರಾಸೆಯ ದಾಸರಾಗದೆ ಒಳ್ಳೆಯ ಸಂಗತಿಗಳ ಒಡೆಯರಾಗಲು ನಾವೆಲ್ಲ ಆಸೆ ಪಡೋಣ. ಶರಣು ಶರಣಾರ್ಥಿಗಳು.